ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಹಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಕಾಲಾವಧಿಯಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಮತ್ತು ನೋಟ್ಸ್ ಮಾಡಿಕೊಳ್ಳುವುದು ಹೇಗೆ ಅಂತೇಳಿ ತಿಳಿದುಕೊಂಡಿದ್ದೇವ್ರಿ. ಇವತ್ತಿನ ಈ ಅವಧಿಯಲ್ಲಿ 2023ರ ಕರ್ನಾಟಕ TETಯ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ಮೊದಲನೆಯ ಪ್ರಶ್ನೆ ರೀ, ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ. ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಣ. ಹಾಗಾದರೆ ಉಳಿದ 3 ಆಯ್ಕೆಗಳ ಕುರಿತು ನೋಡೋಣ. ಎ, ಸಂಹಿತೆ ಅಂದರೆ ಏನಪ್ಪ ಅಂತಂದ್ರೆ ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿರುವಂತಹದ್ರಿ. ಇದು ದೇವತೆಗಳನ್ನು ಪ್ರಾರ್ಥಿಸುವ ಮತ್ತು ಯಜ್ಞದ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವ ಸ್ತೋತ್ರಗಳನ್ನು ಒಳಗೊಂಡಿದೆ ರೀ. ಬ್ರಾಹ್ಮಣವೆಂದರೆ ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದಭಾಗ. ಅರಣ್ಯಕ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರರ್ಥಗಳನ್ನು ವಿಶದೀಪಡಿಸುವ ಭಾಗವಾಗಿದೆ. ಉಪನಿಷತ್ತು ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆಗಳನ್ನು ನಡೆಸುವ ಭಾಗವಾಗಿದೆ. ಪ್ರಶ್ನೆ ಸಂಖ್ಯೆ 2 ಬಾಲರಾಮಾಯಣ ಮತ್ತು ಕರ್ಪೂರಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು ಅಂತ ಕೇಳ್ತಾನ. ಇದಕ್ಕೆ ಸರಿಯಾದ ಉತ್ತರ ರಾಜಶೇಖರ. ಮಹೇಂದ್ರಪಾಲ ಕಾವ್ಯಮೀಮಾಂಸೆ, ಹೇಮಚಂದ್ರನ ಕುಮಾರಪಾಲಚರಿತ, ಭವಭೂತಿಯ ಮಹಾವೀರಚರಿತ ಮತ್ತು ಉತ್ತರ ರಾಮಚರಿತ, ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರಮಂಜರಿ, ಜಯದೇವನ ಗೀತಗೋವಿಂದ, ಭಾರವಿಯ ಕಿರಾತಾರ್ಜುನೀಯ. ಸ್ನೇಹಿತರೆ, ಈ ಭಾರವಿಯ ಕಿರಾತಾರ್ಜುನೀಯ ಗ್ರಂಥದ 15ನೆಯ ಭಾಗಕ್ಕೆ ದುರ್ವಿನಿತನು ವಿಮರ್ಶೆ ಅಥವಾ ಭಾಷ್ಯವನ್ನು ಬರಿತಾನೆ ಅಂತೇಳಿ ನೋಡ್ತೇವ್ರಿ. ಇನ್ನು ಭರ್ತೃಹರಿಯ ರಾವಣವಧ, ಕಲ್ಲಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಬಲ್ಲಾಳನ ಭೋಜ ಪ್ರಬಂಧ ಅಂಥೇಳಿ ನೋಡ್ತೇವ್ರಿ. ಸ್ನೇಹಿತರೆ, ಇವೆಲ್ಲವುಗಳು ಕೂಡ ರಜಪೂತರ ಸಾಹಿತ್ಯವಾಗಿದ್ದವು ಅಥವಾ ಸಾಹಿತ್ಯದ ಕೃತಿಗಳು ಅಂಥೇಳಿ ನೋಡ್ತೇವ್ರಿ. ಮುಂದಿನ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಅಂತ ಕೇಳ್ತಾನ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ರಾಜತರಂಗಿಣಿ ಮತ್ತು ತಾರಿಕ್-ಇ-ಹಿಂದ್ ಅಂಥೇಳಿ ನೋಡ್ತೇವ್ರಿ. ಕಲ್ಲಣ ಲಲಿತಾದಿತ್ಯನ ಆಸ್ಥಾನದ ಕವಿಯಾಗಿದ್ದನು. ಕಲ್ಲಣನು ರಚಿಸಿದ ಕೃತಿ ರಾಜತರಂಗಿಣಿ. ರಾಜತರಂಗಿಣಿಯು ಇತಿಹಾಸದ ಗ್ರಂಥವಾಗಿದೆ. ರಾಜತರಂಗಿಣಿಯು ಕಾಶ್ಮೀರದ ಚರಿತ್ರೆಯನ್ನು ತಿಳಿಸುತ್ತದೆ ರೀ. ಇನ್ನು ನೆಕ್ಸ್ಟ್ ನೋಡ್ತೇವ್ರಿ ಅಲ್ಬರೋನಿ ಅಂಥೇಳಿ. ಅಲ್ಬರೋನಿಯ ಗ್ರಂಥ ತಾರಿಕ್-ಇ-ಹಿಂದ್ ಅಥವಾ ಕಿತಾಬ್-ಎ-ಹಿಂದ್ ಅಂಥೇಳಿ ನೋಡ್ತೇವ್ರಿ. ಅಲ್ಬರೋನಿ ಘಜನಿಯೊಂದಿಗೆ ಭಾರತಕ್ಕೆ ಬಂದನು. ಅಲ್ಬರೋನಿ ಭಾರತದ ಇಂಡಾಲಜಿಯ ಪಿತಾಮಹ ಅಂತೇಳಿ ಕರೆಸ್ಕೊತಾನ್ರಿ. ಅಲ್ಬರೋನಿ ಸಂಸ್ಕೃತ ಭಾಷೆಯನ್ನು ಪ್ರಥಮ ಬಾರಿಗೆ ಅಧ್ಯಯನ ಮಾಡಿದ ಮುಸ್ಲಿಂ ವಿದ್ವಾಂಸ ಅಂಥೇಳಿ ನೋಡ್ತೇವ್ರಿ. ಇನ್ನು ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಅಂಥೇಳಿ ನೋಡ್ತೇವ್ರಿ. ಮುದ್ರಾರಾಕ್ಷಸ ಇದು ಸಂಸ್ಕೃತ ನಾಟಕವಾಗಿದೆ. ಮುದ್ರಾರಾಕ್ಷಸವು ಸ್ತ್ರೀ ಪಾತ್ರಗಳಿಲ್ಲದ ನಾಟಕ. ಮುದ್ರಾರಾಕ್ಷಸ ಈ ಒಂದು ನಾಟಕವು ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ್ನು ಅಧಿಕಾರಕ್ಕೆ ತಂದ ಕಥಾನಕವನ್ನು ಒಳಗೊಂಡಿದೆ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ ಬಾಬರ್. ಬಾಬರ್ ಬರೆದಿರುವಂತಹದ್ದು ಬಾಬರ್ನಾಮ ಅಥವಾ ತುಜುಕ್-ಇ-ಬಾಬರಿ ಅಂಥೇಳಿ ನೋಡ್ತೇವ್ರಿ. ಬಾಬರ್ ನಾಮವು ತುರ್ಕಿ ಭಾಷೆಯಲ್ಲಿದೆ. ಇದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಅಬ್ದುಲ್ ರಹೀಂ ಖಾನ್. ಇನ್ನು ಅಬುಲ್ ಫಜಲ್ ಅಂಥೇಳಿ ಬರ್ತಾರೆ. ಇವರು ಬರೆದಿರುವ ಕೃತಿ ಐನ್-ಇ-ಅಕ್ಬರಿ ಅಥವಾ ಅಕ್ಬರ್ ನಾಮ. ಐನ್-ಇ-ಅಕ್ಬರಿಯು ಪರ್ಷಿಯನ್ ಭಾಷೆಯಲ್ಲಿದೆ ರೀ. ನೆಕ್ಸ್ಟ್ ನೋಡ್ತೇವ್ರಿ ಮೆಗಸ್ಥನಿಸನ ಕೃತಿ ಇಂಡಿಕಾ. ಈ ಮೆಗಸ್ಥನಿಸ್ ಗ್ರೀಕ್ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು. ಈ ಮೆಗಸ್ಥನಿಸನ್ನು ಕಳಿಸಿದ ದೊರೆ ಯಾರಪ್ಪ ಅಂತಂದ್ರೆ ಸೆಲ್ಯೂಕಸ್. ಇನ್ನು ಇಂಡಿಕಾ ಏನನ್ನು ಒಳಗೊಂಡಿದೆ ಅಂಥೇಳಿ ನೋಡ್ತೇವ್ರಿ. ಮೌರ್ಯರ ಕಾಲದ ನಗರಾಡಳಿತ,
ಸಾಮಾಜಿಕ ಮತ್ತು ಆರ್ಥಿಕ ಸಂಗತಿಗಳನ್ನು ಒಳಗೊಂಡಿದೆ ರೀ. ನೆಕ್ಸ್ಟ್ ನೋಡ್ತೇವ್ರಿ ದೀಪವಂಶ ಮತ್ತು ಮಹಾವಂಶ. ಇವು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳಾಗಿವೆ. ಇದರಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ವಿವರಗಳಿವೆ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂಥೇಳಿ ಕೇಳ್ತಾನ. ಸರಿಯಾದ ಉತ್ತರ 2ನೇ ಶಾ ಆಲಂ ಅಂಥೇಳಿ ನೋಡ್ತೇವ್ರಿ. ಯಾವ ಒಂದು ಯುದ್ಧದ ನಂತರ ದಿವಾನಿ ಹಕ್ಕನ್ನು ಬಿಟ್ಕೊಡ್ತಾನಪ್ಪ ಅಂತಂದ್ರೆ ಬಕ್ಸಾರ್ ಕದನದ ನಂತರ. ಬಕ್ಸಾರ್ ಕದನವು 1764 ಅಕ್ಟೋಬರ್ 22ರಂದು ನಡೆಯುತ್ತದೆ ರೀ. ಈ ಒಂದು ಯುದ್ಧದಲ್ಲಿ ಶುಜ್ ಉದ್ ದೌಲಾ, 2ನೇ ಶಾ ಆಲಮ್ಮ, ಮೀರ್ ಕಾಸಿಂ ಮತ್ತು ಹೆಕ್ಟರ್ ಮನ್ರೋ ಈ 3 ಜನರ ಮತ್ತು ಹೆಕ್ಟರ್ ಮನ್ರೋನ ಮಧ್ಯೆ ಬಕ್ಸಾರ್ ಕದನ ನಡೀತೈತ್ರಿ. ಬಕ್ಸಾರ್ ಕದನದ ಒಪ್ಪಂದ ಯಾವುದಪ್ಪ ಅಂತ ನೋಡ್ತೇವ್ರಿ, ಅಲಹಾಬಾದ್ ಒಪ್ಪಂದವಾಗಿದೆ. ಇನ್ನು ಬಕ್ಸಾರ್ ಕದನದಲ್ಲಿ 2ನೇ ಶಾ ಆಲಂ ಸೋತಿದ್ದ ಪರಿಣಾಮವಾಗಿ ದಿವಾನಿ ಹಕ್ಕನ್ನು ಬಿಟ್ಟು ಕೊಡಬೇಕಾಯ್ತ್ರಿ. ಇನ್ನು 2ನೇ ಬಹದ್ದೂರ್ ಶಾ ಅಂತ ಹೇಳಿ ನೋಡ್ತೇವ್ರಿ. 2ನೇ ಬಹದ್ದೂರ್ ಶಾನು 1857ರ ದಂಗೆಯ ಸಮಯದಲ್ಲಿ ಭಾರತದ ಚಕ್ರವರ್ತಿಯಾಗಿದ್ದರು. ಇನ್ನು ಇವರನ್ನು ರಂಗೂನಕ್ಕೆ ಗಡಿಪಾರು ಮಾಡಲಾಯಿತು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಫಾರೂಕ್ ಸಿಯಾರ್. ಈತ 1717ರಲ್ಲಿ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕ್ ಅಥವಾ ಪರವಾನಿಗೆ ನೀಡಿದ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ ಜಹಾಂಗೀರ್. ಈತ ಬ್ರಿಟಿಷ್ ಕಂಪನಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ತೆರೆಯಲು ಫರ್ಮಾನು ನೀಡಿದ ಅಥವಾ ಒಪ್ಪಿಗೆ ನೀಡಿದ ಅಂಥೇಳಿ ನೋಡ್ತೇವ್ರಿ. ಇನ್ನು 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಇವನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರ್ತಾರ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ರೀ, ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂಥೇಳಿ ಕೇಳ್ತಾನ್ರಿ. ಇಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ಬರುವುದು ಯಾವುದಪ್ಪ ಅಂತಂದ್ರೆ ಮೊದಲನೇದು ಬಂಗಾಳ ವಿಭಜನೆ ರೀ. ಬಂಗಾಳ ವಿಭಜನೆ 1905ರಲ್ಲಿ. 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆ ಜಾರಿಗೊಳ್ಳುತ್ತದೆ. ಈ ಒಂದು ದಿನವನ್ನು ರಾಷ್ಟ್ರೀಯ ಶೋಕ ದಿನ, ಬಂಗಾಳದ ಶೋಕ ದಿನ, ಹರತಾಳ ದಿನ, ಕಪ್ಪು ದಿನ, ಉಪವಾಸ ದಿನವಾಗಿ ಆಚರಣೆ ಮಾಡ್ತಾರ್ರಿ. ಇನ್ನು ವಿಭಜನೆಗೆ ಒತ್ತಾಯ ಮಾಡಿದವರು ಯಾರಪ್ಪ ಅಂತಂದ್ರೆ ಆಗಾ ಖಾನ್ ಅಂಥೇಳಿ ನೋಡ್ತೇವ್ರಿ. ಇನ್ನು ವಿಭಜಿಸಿದವರು ಯಾರು ಅಂತಂದರೆ ಲಾರ್ಡ್ ಕರ್ಜನ್ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ರೀ, ಬಂಗಾಳ ವಿಭಜನೆ ವಿರೋಧಿಸಿ ಚಳುವಳಿ ಆರಂಭವಾಗುತ್ತೆ. ಬಂಗಾಳ ವಿಭಜನೆಯ ವಿರೋಧದ ನಡುವೆ ಅಥವಾ ವಿರೋಧಿಸಿ ಚಳುವಳಿ ಆರಂಭವಾಗುತ್ತದೆ. ಈ ಚಳುವಳಿಗೆ ವಂಗಭಂಗ ಚಳುವಳಿ ಅಂಥೇಳಿ ಕರೀತಾರೆ. ಜೊತೆಗೆ ಇದೇ ಸಮಯದಲ್ಲಿ ಸ್ವದೇಶಿ ಚಳುವಳಿ ಕೂಡ ಆರಂಭಗೊಳ್ಳುತ್ತದೆ. ನೆಕ್ಸ್ಟ್ ನೋಡ್ತೇವ್ರಿ, ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ್ ಸೋನಾ ಬಾಂಗ್ಲಾ ಎಂಬ ಗೀತೆಯನ್ನು ರಚನೆ ಮಾಡ್ತಾರ್ರಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರೆಲ್ಲರೂ ಸಹಿತ ಏನು ಮಾಡ್ತಾರಪ್ಪ ಅಂತಂದ್ರೆ ಪರಸ್ಪರ ರಾಖಿ ಕಟ್ಟಿಕೊಳ್ಳುವುದರ ಮೂಲಕ ರಕ್ಷಾಬಂಧನ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ. ಈ ಒಂದು ದಿನವನ್ನು ರಕ್ಷಾಬಂಧನ ದಿನ ಅಂಥೇಳಿ ಕರೆದವ್ರು ಯಾರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರಿ. ಇನ್ನು ಬಂಕಿಮ್ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಎಂಬ ಗೀತೆಯನ್ನು ರಚನೆ ಮಾಡ್ತಾರ. ನೆಕ್ಸ್ಟ್ ನೋಡ್ತೇವ್ರಿ, 1911ರಲ್ಲಿ 2ನೇ ಹಾರ್ಡಿಂಜನು ಈ ಬಂಗಾಳ ವಿಭಜನೆಯನ್ನು ರದ್ದು ಮಾಡ್ತಾನ್ರಿ. ಇನ್ನು 1911ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರ್ರಿ. ನೆಕ್ಸ್ಟ್ ನೋಡ್ತೇವ್ರಿ, ಸೂರತ್ ಒಡಕು 1907. ಅಧ್ಯಕ್ಷರು ರಾಜ್ ಬಿಹಾರಿ ಬೋಸ್ರವರು. ಸ್ಥಳ ಸೂರತ್ತ, ತಪತಿ ನದಿಯ ದಂಡೆ ಮೇಲೆ. ಇನ್ನು ಒಡಕು ಯಾಕೆ ಉಂಟಾಯಿತು, ಸೂರತ್ ಒಡಕು ಉಂಟಾಗಲು ಕಾರಣವೇನು ಅಂತಂದರೆ ಅಧಿವೇಶನದ ಸ್ಥಳ ನಾಗ್ಪುರದಿಂದ ಸೂರತ್ಗೆ ವರ್ಗಾವಣೆ ಮಾಡಿದ್ದು. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ರಾಸ್ ಬಿಹಾರಿ ಬೋಸ್ ಮತ್ತು ಲಾಲಾ ಲಜಪತ್ ರಾಯವರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಯ್ತು. ಇಲ್ಲಿ ತಿಲಕರಿಗೆ ಭಾಷಣ ಮಾಡಲು ಅವಕಾಶವನ್ನೇ ಕೊಡಲಿಲ್ಲ. ಕಾಂಗ್ರೆಸ್ ಇಬ್ಬಾಗವಾಯಿತು. ಇಬ್ಬಾಗವಾಗಿ 2 ದಳಗಳಾದವು. ಒಂದು ನರಂ ದಳ, ಇನ್ನೊಂದು ಗರಂ ದಳ ಅಂತ ಹೇಳ್ರಿ. ಇನ್ನು ಮಂದಗಾಮಿಗಳ ನಾಯಕ ಯಾರಾಗಿದ್ದರು ಅಂತಂದ್ರೆ
ಗೋಪಾಲಕೃಷ್ಣ ಗೋಖಲೆಯವರಾಗಿದ್ದರಿ. ತೀವ್ರವಾದಿಗಳ ನಾಯಕ ಬಾಲಗಂಗಾಧರ ತಿಲಕರು ಅಂಥೇಳಿ ನೋಡ್ತೇವ್ರಿ. ಇನ್ನು 1922 ಫೆಬ್ರವರಿ 5ರಂದು ಚೌರಿ ಚೌರಾ ಘಟನೆ ನಡೀತೈತ್ರಿ. ಇದು ಎಲ್ಲಿ ನಡೀತೈತಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ. ಶಾಂತಿಯುತವಾಗಿ ಮೆರವಣಿಗೆ ಮಾಡುತ್ತಿದ್ದವರ ಮೇಲೆ ಪೊಲೀಸರಿಂದ ದಾಳಿಯಾಗತ್ರಿ. ಕೋಪಗೊಂಡ ಜನರು 22 ಜನ ಪೊಲೀಸರನ್ನು ಸಜೀವವಾಗಿ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿ ಸುಡ್ತಾರ್ರಿ. ಪರಿಣಾಮವಾಗಿ ಬಾರ್ಡೋಲಿ ಘೋಷಣೆ ಮೂಲಕ ಗಾಂಧೀಜಿಯವರು 1922 ಫೆಬ್ರವರಿ 12ರಂದು ಅಸಹಕಾರ ಚಳುವಳಿಯನ್ನು ರದ್ದುಗೊಳ್ಳುತ್ತಾರೆ. ಯಾವ ಒಂದು ಘೋಷಣೆ? ಬಾರ್ಡೋಲಿ ಘೋಷಣೆಯ ಮೂಲಕ 1922 ಫೆಬ್ರವರಿ 12ರಂದು ರೀ. ನೆಕ್ಸ್ಟ್ ನೋಡ್ತೇವ್ರಿ, ಚಳುವಳಿಯ ಹಿಂತೆಗೆತವನ್ನು ಸುಭಾಷ್ ಚಂದ್ರ ಬೋಸ್ರವರು ಏನಂತ ಹೇಳಿ ಕರೆದಾರಪ್ಪ ಅಂತಂದ್ರೆ ರಾಷ್ಟ್ರೀಯ ದುರಂತ ಅಂಥೇಳಿ ಕರೆದಾರ್ರಿ. ಇನ್ನು ಮೋತಿಲಾಲ್ ನೆಹರೂರವರು ಏನಂಥೇಳಿ ಗಾಂಧೀಜಿಯವರಿಗೆ ಪತ್ರ ಬರೆದಾರಪ್ಪ ಅಂತಂದ್ರೆ, ಗಾಂಧೀಜಿಯವರೇ, ಕಾಶ್ಮೀರದ ಒಂದು ಹಳ್ಳಿ ಅಹಿಂಸೆ ಆಚರಿಸಲಿಲ್ಲವೆಂದು ಕನ್ಯಾಕುಮಾರಿಯಲ್ಲಿನ ಹಳ್ಳಿಗೇಕೆ ಶಿಕ್ಷೆ ನೀಡುತ್ತಿರುವಿರಿ ಎಂದು ಪತ್ರ ಬರೀತಾರ್ರಿ. ಇನ್ನು 1922ರಲ್ಲಿ ಗಾಂಧೀಜಿಯವರನ್ನು ಬಂಧಿಸಿ 6 ವರ್ಷಗಳ ಕಾಲ ಶಿಕ್ಷೆಗೆ ವಿಧಿಸ್ತಾರೆ. ಆದರೆ ಅನಾರೋಗ್ಯದ ಕಾರಣದಿಂದಾಗಿ 1924ರಲ್ಲಿ ಗಾಂಧೀಜಿಯವರು ಬಿಡುಗಡೆಯಾಗ್ತಾರೆ. ನೆಕ್ಸ್ಟ್ ನೋಡ್ತೇವ್ರಿ, 1929ರ ಪೂರ್ಣ ಸ್ವರಾಜ್ಯದ ಘೋಷಣೆ ಅಂತ ಹೇಳ್ರಿ. 1929ರಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಜವಾಹರ್ಲಾಲ್ ನೆಹರೂರವ್ರಿ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಹೋರಾಟದ ಪರಮಗುರಿಯಾದ ಪೂರ್ಣ ಸ್ವರಾಜ್ಯನ್ನು ಅಂಗೀಕರಿಸಿತ್ರಿ. ಇನ್ನು 1930 ಜನವರಿ 26ನ್ನು ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಈ ಅಧಿವೇಶನವು ಬ್ರಿಟಿಷರ ವಿರುದ್ಧ ಹಮ್ಮಿಕೊಳ್ಳಲಾಗುವ ಕಾನೂನುಭಂಗ ಚಳುವಳಿಯ ಪೂರ್ಣ ಜವಾಬ್ದಾರಿಯನ್ನು ಗಾಂಧೀಜಿಯವರಿಗೆ ವಹಿಸಿತು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ತೇವ್ರಿ ಸ್ನೇಹಿತರೆ, ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಅಂತ ಕೇಳ್ತಾನ. ಸರಿಯಾದ ಉತ್ತರ ಅಜಂತಾ ಮತ್ತು ಎಲ್ಲೋರ. ಇನ್ನು ಗುಪ್ತರ ಸ್ಥಾಪಕ ಶ್ರೀಗುಪ್ತ. ಇವರ ಆಳ್ವಿಕೆ ಪ್ರಯಾಗದಿಂದ ಆಳ್ವಿಕೆ ಮಾಡ್ತಾರ್ರಿ. ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ರಾಷ್ಟ್ರಕೂಟರ 1ನೇ ಕೃಷ್ಣ ನಿರ್ಮಾಣ ಮಾಡ್ತಾನ್ರಿ. ಎಲ್ಲೋರಾದ ಪ್ರಾಚೀನ ಹೆಸರು ಏಲಾಪುರ. ಇನ್ನು ಇಲ್ಲಿ ಒಟ್ಟು 34 ಗುಹಾಲಯಗಳು ಕಂಡುಬರ್ತಾವ್ರಿ. 1ರಿಂದ 12ನೇ ಗುಹೆ ಬೌದ್ಧ ಗುಹಾಲಯಗಳು, 13ರಿಂದ 29ನೇ ಗುಹೆ ಹಿಂದೂ ಗುಹಾಲಯಗಳು, ಇನ್ನು 30ರಿಂದ 34 ಗುಹೆ ಜೈನ ಗುಹಾಲಯಗಳು ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ರೀ, ಇನ್ನು ಕೈಲಾಸನಾಥ ದೇವಾಲಯ ಗುಹೆ ಇರುವುದು ಅದು 16ನೆಯ ಗುಹೆಯಾಗಿದೆ. ಇದನ್ನು 1ನೇ ಕೃಷ್ಣ ನಿರ್ಮಾಣ ಮಾಡ್ತಾನ್ರಿ, ಕೈಲಾಸನಾಥ ದೇವಾಲಯವನ್ನು. ಇದು ದ್ರಾವಿಡ ಶೈಲಿಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ನೋಡ್ತೇವ್ರಿ, ಇಲ್ಲಿ ರಾವಣ ಕೈಲಾಸ ಪರ್ವತವನ್ನು ಎತ್ತುವ ಮತ್ತು ಗಂಗಾವತರಣ ಚಿತ್ರಗಳು ಕಂಡುಬರ್ತಾವ್ರಿ. VS ಮಿತ್ರವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಜಗತ್ತಿನ ಅದ್ಭುತ ಕಲಾಕೃತಿಗಳಲ್ಲಿ ಒಂದಾಗಿದೆ ಯಾವುದು ಅಂತಂದರೆ ಕೈಲಾಸನಾಥ ದೇವಾಲಯ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಬಿ, ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತದ ಅವಧಿಯಲ್ಲಿ ರಚಿತವಾಗಿದೆ ಅಂತೇಳಿ ಅಂದನ್ರಿ. ಇದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಎ ಸರಿ, ಬಿ ತಪ್ಪು ಅಂತ ಹೇಳ್ರಿ. ಹಾಗೆ ನೋಡಿದರೆ PUC ಬುಕ್ಕವನ್ನು ನಾವು ಕನ್ಸಿಡರ್ ಮಾಡಿದ್ವಿಯಪ್ಪ ಅಂತಂದ್ರೆ ಏನು ಸರಿಯಾಗುತ್ತಾ ಮತ್ತು ಬಿನೂ ಸರಿಯಾಗುತ್ತಾ. ಆದರೆ ಹೈಸ್ಕೂಲ್ 8ನೇ ತರಗತಿಯ ಪಠ್ಯಪುಸ್ತಕ ಅಥವಾ 6ನೇ ತರಗತಿಯ ಪಠ್ಯಪುಸ್ತಕವನ್ನು ನಾವು ನೋಡೋದಾದರೆ ಎ ಸರಿ, ಬಿ ತಪ್ಪು ಅಂತೇಳಿ ನೋಡ್ತೇವ್ರಿ. ಕರ್ನಾಟಕದ ಮೊದಲ ಅರಸು ಮನೆತನ ಕದಂಬರು. ಇವರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡ್ತಾರ್ರಿ. ಮಯೂರವರ್ಮ ಈ ವಂಶದ ಸ್ಥಾಪಕನೂ ಅತ್ಯಂತ ಪ್ರಸಿದ್ಧನೂ ಆಗಿದ್ದನು. ಇವರ ಕಾಲದಲ್ಲಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಹೊರಡಿಸಲಾಯಿತು ಅಂಥೇಳಿ PUC ಪಠ್ಯಪುಸ್ತಕದಲ್ಲಿ ಮುದ್ರಿತವಾಗಿದೆ ರೀ.
ಇನ್ನು ಇವರ ರಾಜಧಾನಿ ಬನವಾಸಿ. ಈ ಬನವಾಸಿಯ ಪ್ರಾಚೀನ ಹೆಸರು ವೈಜಯಂತಿಪುರ ಅಂಥೇಳಿ ನೋಡ್ತೇವ್ರಿ. ಇನ್ನು ಹಲ್ಮಿಡಿ ಶಾಸನದ ಕುರಿತು ಒಂದಿಷ್ಟು ಅಂಶಗಳನ್ನು ನೋಡೋಣ್ರಿ. ಹಲ್ಮಿಡಿ ಶಾಸನದ ಕಾಲ 450. ಕನ್ನಡದ ಮೊದಲ ಶಾಸನವಾಗಿದೆ. ಇದು ಕಾಕುತ್ಸವರ್ಮನ ಆಳ್ವಿಕೆಯ ಅಥವಾ ಆಡಳಿತದ ಅವಧಿಯಲ್ಲಿ ರಚನೆಯಾಗಿದೆ ರೀ. ಪೂರ್ವದ ಹಳೆಗನ್ನಡದ ಭಾಷೆಯನ್ನು ಹೊಂದಿದೆ. ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿದೆ. 16 ಸಾಲು ಮತ್ತು 23 ಕನ್ನಡದ ಪದಗಳನ್ನು ಒಳಗೊಂಡಿದೆ. ಇದು ಇರುವುದು ಎಲ್ಲಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಅಂತೇಳಿ ನೋಡ್ತೇವ್ರಿ. ಇನ್ನು ಇದನ್ನು ಸಂಶೋಧಿಸಿದವರು ಎಂ.ಎಚ್. ಕೃಷ್ಣರವರ್ರಿ. ಇನ್ನು ಇದು ಪ್ರಾರಂಭವಾಗುವುದು ವಿಷ್ಣು ಸ್ತುತಿಯೊಂದಿಗೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಒಂದಿಷ್ಟು ವಿಶೇಷ ಅಂಶಗಳನ್ನು ನೋಡೋದಾದರೆ ಮಳವಳ್ಳಿ ಶಾಸನವು ಪ್ರಾಕೃತ ಭಾಷೆಯ ಪರಿಚಯವನ್ನು ನೀಡುತ್ತದೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಇದರ ಶಿಲ್ಪಿ ಕವಿ ಕುಬ್ಜ ಅಂಥೇಳಿ ನೋಡ್ತೇವ್ರಿ. ಇನ್ನು ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈ ಕವಿ ಕುಬ್ಜ ಅತಿ ಪ್ರಾಚೀನನಾಗಿದ್ದನು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳ್ಯಾನ್ರಿ. ರಾವಿ ಈ ನದಿಯ ಮತ್ತೊಂದು ಹೆಸರು ಪರುಷ್ಣಿ. ಚೆನಾಬ್ ಅಸಿಕ್ನಿ, ಬಿಯಾಸ್ ವಿಪಾಶ, ಸಟ್ಲೇಜ್ ಶತುದ್ರಿ, ವಿತಸ್ಥಾ ಝೀಲಂ ಇವು ನದಿಗಳ ಮತ್ತೊಂದು ಹೆಸರು ಅಂತೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ 1919 ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳ್ಯಾನ್ರಿ. ಸರಿಯಾದ ಉತ್ತರ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ. 1919 ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ. ಮಾಂಟೆಗೋ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿದ್ದನು. ಚೇಮ್ಸ್ಫರ್ಡ್ ವೈಸ್ರಾಯ್. ಮಾಂಟೆಗೋ ಘೋಷಣೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂಥೇಳಿ ಘೋಷಣೆ ಮಾಡಿದ್ದನ್ರಿ. ಇನ್ನು ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಅಂತ ನೋಡ್ತೀವ್ರಿ. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಯಿತು, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರಿಗೆ ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇವೆಲ್ಲ ಅಂಶಗಳು ಏನಪ್ಪ ಅಂತಂದ್ರೆ 1919 ಕಾಯ್ದೆಗೆ ಸಂಬಂಧಿಸಿದ ಅಂಶಗಳಾಗ್ಯಾವ್ರಿ. ಇನ್ನು ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ ಇದು 1935 ಭಾರತ ಸರ್ಕಾರ ಕಾಯ್ದೆ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತೇವ್ರಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಇದು 1935 ಭಾರತೀಯ ಸರ್ಕಾರ ಕಾಯ್ದೆಯಾಗಿತ್ತು. ಜೊತೆಗೆ ಪ್ರಾಂತ್ಯಗಳಲ್ಲಿ ಶಾಸನ ಸಭೆಯ ಸದಸ್ಯರ ಸ್ಥಾನ ಹೆಚ್ಚಿಸಲಾಯಿತು. ಇದು 1909 ಮಿಂಟೋ ಮಾರ್ಲೆ ಸುಧಾರಣೆ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ರೀ, ತೀನ್ ಮೂರ್ತಿ ಹೈಪಾ ಚೌಕ್ ಸಂಬಂಧಿಸಿದಿರುವುದು ಯಾವುದಪ್ಪ ಅಂತಂದ್ರೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾನ್ರಿ. ಸರಿಯಾದ ಉತ್ತರ ಮೈಸೂರು, ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ ಅಂಥೇಳಿ ನೋಡ್ತೇವ್ರಿ. ಇದರ ವಿವರಣೆ ನಾವು ನೋಡ್ತೇವ್ರಿ ಸ್ನೇಹಿತರೆ. ಇವು ಮೊದಲ ವಿಶ್ವ ಸಮರದಲ್ಲಿ ಭಾಗಿಯಾದ ಭಾರತದ 3 ಲ್ಯಾನ್ಸರ್ಗಳು ರೀ. ಈ 3 ಲ್ಯಾನ್ಸರ್ಗಳ ಹೆಸರಿನಲ್ಲಿ ಬ್ರಿಟಿಷರು ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನು ನಿರ್ಮಾಣ ಮಾಡಿದ್ದರ್ರಿ. ಜನವರಿ 14, 2018 ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭಾರತಕ್ಕೆ ಭೇಟಿ ನೀಡಿದಾಗ ತೀನ್ ಮೂರ್ತಿ ಚೌಕ ಯುದ್ಧದ ನೆನಪಿಗಾಗಿ ಈ ಭವನವನ್ನು ತೀನ್ ಮೂರ್ತಿ ಹೈಪಾ ಚೌಕ್ ಎಂದು ಮರುನಾಮಕರಣ ಮಾಡಲಾಯಿತು. ಇನ್ನು ಇದರ ಮಾರ್ಗದ ಹೆಸರು ತೀನ್ ಮೂರ್ತಿ ಹೈಪಾ ಚೌಕ ಮಾರ್ಗ್ ಎಂದು ಮರುನಾಮಕರಣ ಮಾಡಲಾಯಿತು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಯಾವುದು ಕೇಳ್ತಾನ? ಮಂಗಳೂರು ಒಪ್ಪಂದ ರೀ. ನಾವು 4 ಆಂಗ್ಲೋ ಮೈಸೂರು ಯುದ್ಧಗಳು ಅಂಥೇಳಿ ನೋಡ್ತೇವ್ರಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1667 1769
ನಡಿತೈತ್ರಿ. ಇಲ್ಲಿ ಆದಂಥ ಒಪ್ಪಂದ ಮದ್ರಾಸ್ ಒಪ್ಪಂದ. ಯಾರ ಮಧ್ಯೆ ನಡಿತೈತಿಯಪ್ಪ ಅಂತಂದ್ರೆ ಹೈದರಾಲಿ ಮತ್ತು ಕರ್ನಲ್ ಸ್ಮಿತ್ತರ ಮಧ್ಯ ರೀ. ಇನ್ನು ಎರಡನೇದು ನೋಡ್ತೇವ್ರಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರವರೆಗೆ. ಒಪ್ಪಂದ ಮಂಗಳೂರು ಒಪ್ಪಂದ. ಯಾರ ಮಧ್ಯೆಯಪ್ಪ ಅಂತಂದ್ರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇವರಿಬ್ಬರು ಒಂದು ಬಣ. ಇವರೊಟ್ಟಿಗೆ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂತಂದ್ರೆ ವಾರನ್ ಹೇಸ್ಟಿಂಗ್ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಮೂರನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೀತಿತ್ತಪ್ಪ ಅಂತಂದ್ರೆ 1790ರಿಂದ 92ರವರೆಗೆ. ಇಲ್ಲಿ ಆದಂಥ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ರೀ. ಇಲ್ಲಿ ಯಾರ ಮಧ್ಯಪ್ಪ ಅಂತಂದರೆ ಟಿಪ್ಪು ಮತ್ತು ಕಾರ್ನ್ ವಾಲಿಸನ ಮಧ್ಯದಲ್ಲಿ ನಡೀತೈತ್ರಿ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು 1799ರಲ್ಲಿ ನಡೀತೈತ್ರಿ. ಇದು ಟಿಪ್ಪು ಮತ್ತು ಲಾರ್ಡ್ ವೆಲ್ಲೆಸ್ಲಿಯ ಮಧ್ಯದಲ್ಲಿ ನಡೀತೈತಿ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಸಾರಾಯ್ ಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಅಂತ ಕೇಳ್ತೇನ್ರಿ. ಸರಿಯಾದ ಉತ್ತರ ಮೊಘಲರು ಮತ್ತು ಅಹೋಮರು ಅಂತೇಳಿ ನೋಡ್ತೇವ್ರಿ. ಅಹೋಮರ ಸ್ಥಾಪಕ ಸುಕಪ. ಇವರ ರಾಜಧಾನಿ ಎರಡು ಬರ್ತಾವ್ರಿ. ಮೊದಲನೇದ್ದು ಚರಾಯ್ಡಾಗ್, ಎರಡನೇದ್ದು ಗರ್ಗಾಮ್ ಅಂಥೇಳಿ ನೋಡ್ತೇವ್ರಿ. ಚಕ್ರಧ್ವಜ ಸಿಂಗನಿಗೆ ಮತ್ತೆ ಸಾಮ್ರಾಜ್ಯ ಕಟ್ಟುವಲ್ಲಿ ಸಹಾಯ ಮಾಡಿದ ಸೇನಾಧಿಪತಿ ಲಚಿತ್. ಅಹೋಮ್ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿ ಅಥವಾ ಸೇನಾಪತಿ ಹುದ್ದೆಯ ಹೆಸರು ಬೋರ್ಫು ಖಾನ್ ಅಂತೇಳಿ ನೋಡ್ತೇವ್ರಿ ಸ್ನೇಹಿತರೆ. ಇನ್ನು ಸರಾಯ್ಘಾಟ್ ಸಂಗ್ರಾಮ 1671ರಲ್ಲಿ ನಡೀತೈತ್ರಿ. ಅಲಬೋಯ್ ಕಾಳಗದಲ್ಲಿ ಸೋತ ಮೊಘಲರು ಮತ್ತೊಮ್ಮೆ ಅಹೋಮರ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದರು. ಸರಾಯ್ಘಾಟ್ ಎಂಬಲ್ಲಿ ಅಹೋಮರ ಮತ್ತು ಮೊಘಲರ ಸೇನೆಗಳು ಬ್ರಹ್ಮಪುತ್ರ ನದಿಯಲ್ಲಿ ಎದುರಾದವ್ರಿ. ನದಿಯ ಮೇಲಿಂದಲೇ ನಡೆದ ಭಾರತದ ವಿಶೇಷ ಯುದ್ಧ ಯಾವುದಪ್ಪ ಅಂತಂದ್ರೆ ಸರಾಯ್ಘಾಟ್ ಯುದ್ಧ ರೀ. ಈ ಒಂದು ಯುದ್ಧದಲ್ಲಿ ಅಹೋಮರು ಗೆಲುವನ್ನು ಸಾಧಿಸ್ತಾರೆ. ಇನ್ನು ಅಹೋಮರ ಕೊನೆಯ ಅಥವಾ ನಿರ್ಣಾಯಕ ಕದನ ಯಾವುದು ಅಂತಂದ್ರೆ ಇಟಕುಲಿ ಕಾಳಗ. ಈ ಇಟಕುಲಿ ಕಾಳಗ ನಡೆಯುವಂಥ ಸಂದರ್ಭದಲ್ಲಿ ಇದ್ದಂಥ ದೊರೆ ಯಾರಪ್ಪ ಅಂತಂದ್ರೆ ಗದಾಧರ ಸಿಂಗ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13 ಏನಪ್ಪ ಅಂತಂದ್ರೆ ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳ್ತಾನ. 79 ರೀ. 79ನೇ ವಿಧಿ ಸಂಸತ್ತಿನ ರಚನೆಗೆ ಅವಕಾಶ ಮಾಡಿಕೊಡುತ್ತದೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 324ನೇ ವಿಧಿ ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸುತ್ತದೆ ರೀ. 52ನೆಯ ಒಂದು ವಿಧಿ ರಾಷ್ಟ್ರಪತಿಯ ಸ್ಥಾನದ ಕುರಿತು ತಿಳಿಸುತ್ತದೆ ರೀ. 356ನೆಯ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. 360ನೆಯ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತದೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು ಅಂಥೇಳಿ ಕೇಳೋಣ. ಇದಕ್ಕೆ ಸರಿಯಾದ ಉತ್ತರ ಜನವರಿ 28, 1950. ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯವಾಗಿದೆ. ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಸ್ವತಂತ್ರವಾಗಿದೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಸರ್ವೋಚ್ಚ ನ್ಯಾಯಾಲಯ ಇರುವ ಸ್ಥಳ ನವದೆಹಲಿ. ಈ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂಥೇಳಿ ಕರೀತಾರ್ರಿ. ಇನ್ನು ಈ ಸರ್ವೋಚ್ಚ ನ್ಯಾಯಾಲಯವು 124ನೇ ವಿಧಿ ಅನ್ವಯ ರಚನೆಯಾಗಿದೆ. ಇದು ಅಸ್ತಿತ್ವಕ್ಕೆ ಬಂದದ್ದು ಜನವರಿ 28, 1950ರಂದು. ನ್ಯಾಯಾಧೀಶರ ಸಂಖ್ಯೆ 33+1, ಒಟ್ಟಾರೆ 34 ಜನ. ಅಂದರೆ 33 ಇತರೆ ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು. ಇನ್ನು ನೇಮಕ ಮತ್ತು ಪದಚ್ಯುತಿ ಅಂತ ನೋಡ್ತೇವ್ರಿ, ರಾಷ್ಟ್ರಪತಿಯಾಗಿರ್ತಾರೆ. ಇವರ ನಿವೃತ್ತಿ ವಯಸ್ಸು 65 ವರ್ಷ. ಈ 65 ವರ್ಷ ಮುಖ್ಯ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸಾಗಿರುತ್ತದೆ ರೀ. ಇನ್ನು ಇತರೆ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 62 ವರ್ಷಗಳು. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಸರಿಯಾದ ಗುಂಪು ಯಾವುದು ಅಂತೇಳಿ ಕೇಳೋಣ. ಇದಕ್ಕೆ ಸರಿಯಾದ ಉತ್ತರ ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು FD ರೂಸ್ವೆಲ್ಟ್ ಅಂತೇಳಿ ನೋಡ್ತೇವ್ರಿ ಸ್ನೇಹಿತರೆ. ವಿಶ್ವಸಂಸ್ಥೆ ಇದು ಎರಡನೇ ವಿಶ್ವ ಸಮರ ನಡೆಯುತ್ತಿದ್ದಂತೆ ಜಾಗತಿಕ ಶಾಶ್ವತ ಶಾಂತಿಯ ಪ್ರಯತ್ನದ ಫಲವಾಗಿ ಸ್ಥಾಪನೆಯಾಯಿತು ಅಂತೇಳಿ ನೋಡ್ತೇವ್ರಿ. ಹಾಗಾದರೆ ಒಂದನೆಯ ವಿಶ್ವ ಸಮರದ ನಂತರದಲ್ಲಿ ಸ್ಥಾಪನೆಯಾದ ಸಂಸ್ಥೆ ಯಾವುದು ಅಂತೇಳಿ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್, ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಅಮೇರಿಕಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ರವರು ಅಂತೇಳಿ ನೋಡ್ತೀವಿ ರೀ. ಇವರು ವಿಶ್ವಸಂಸ್ಥೆಯ ರಚನೆಗೆ ಅಥವಾ ಸ್ಥಾಪನೆಗೆ ಕಾರಣರಾದ ನಾಯಕರು ರೀ. ಇಲ್ಲಿ ವಿಶ್ವಸಂಸ್ಥೆ ಎಂಬ ಪದವನ್ನು ಜಾರಿಗೆ ತಂದವರು ಯಾರು ಅಂತ ಕೇಳ್ತಾನ, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ರವರ್ರಿ. 1942 ಜನವರಿ 1ರಂದು 26 ರಾಷ್ಟ್ರಗಳು ಒಪ್ಪಂದವೊಂದಕ್ಕೆ ಸಹಿ ಹಾಕಿ ಪ್ರಥಮ ಬಾರಿಗೆ ವಿಶ್ವಸಂಸ್ಥೆ ಎಂಬ ಹೆಸರು ಅಥವಾ ಪದ ಬಳಸಲಾಯಿತು ರೀ. ವಿಶ್ವಸಂಸ್ಥೆ ಪದವನ್ನು ಈಗ ವಿಶ್ವರಾಷ್ಟ್ರಗಳು ಎಂದು ಕರೆಯಲಾಗುತ್ತಿದೆ. 1945 ಜೂನ್ 26 ಈ ದಿನದಂದು ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದ್ಧಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರ ನೀಡಿದರು ಅಂಥೇಳಿ ನೋಡ್ತೇವ್ರಿ. ಇನ್ನು 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆಯಾಯ್ತು ರೀ. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 193. 193ನೆಯ ದೇಶ ಸುಡಾನ್. ಎಷ್ಟರಲ್ಲಿ ಸದಸ್ಯತ್ವ ಪಡೆಯಿತು ಅಂತಂದರೆ 2011ರಲ್ಲಿ ರೀ. ಕೇಂದ್ರ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್. ಇನ್ನು ಇದು 19 ಅಧ್ಯಾಯ ಮತ್ತು 111 ವಿಧಿಗಳನ್ನು ಒಳಗೊಂಡಿದೆ. ವಿಶ್ವದ ಜನಸಮುದಾಯವೆನಿಸಿದ ನಾವು ಎಂಬ ವಾಕ್ಯದೊಂದಿಗೆ ವಿಶ್ವಸಂಸ್ಥೆಯ ಪ್ರಸ್ತಾವನೆ ಆರಂಭಗೊಳ್ಳುತ್ತದೆ. ಹಾಗಾದರೆ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಯಾವ ರೀತಿಯಾಗಿ ಆರಂಭಗೊಳ್ಳುತ್ತದೆ ಅಂಥೇಳಿ ಕಮೆಂಟ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ರೀ, ಹಾಗಾದರೆ ಈ ಒಂದು ವಿಶ್ವಸಂಸ್ಥೆಯ ಸದಸ್ಯತ್ವಕ್ಕೆ ಭಾರತ ಯಾವಾಗ ಸೇರ್ಪಡೆ ಆಯಿತುಪ್ಪ ಅಂತಂದ್ರೆ 1945 ಅಕ್ಟೋಬರ್ 30ರಂದು. ಇನ್ನು ವಿಶ್ವಸಂಸ್ಥೆಯ ಧ್ವಜದ ಬಣ್ಣ ನೀಲಿ, ಲಾಂಛನ ಎರಡೂ ಕಡೆ ಆಲಿವ್ ಮರದ ರೆಂಬೆ, ನಡುವೆ ಭೂಖಂಡ ಅಂತೇಳಿ ನೋಡ್ತೇವ್ರಿ. ಇನ್ನು ಮೊದಲ ಕಾರ್ಯದರ್ಶಿ ಟ್ರಿಗ್ವೆಲ್ಲಿ, ಇವರು ನಾರ್ವೆ ದೇಶದವರಾಗಿದ್ದರ್ರಿ. ಇನ್ನು ಪ್ರಸ್ತುತ ಯಾರದಾರಪ್ಪ ಅಂತಂದ್ರೆ ಆಂಟಿನಿಯೋ ಗುಟರಸ್ ಅಂಥೇಳಿ ನೋಡ್ತೇವ್ರಿ, ಪೋರ್ಚುಗಲ್ ದೇಶದವರು. ನೆಕ್ಸ್ಟ್ ಸ್ನೇಹಿತರೆ, 16ನೇ ಪ್ರಶ್ನೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಅಂತ ಕೇಳ್ತಾನ, ಅದು ರೋಮ್ ಅಂಥೇಳಿ ನೋಡ್ತೇವ್ರಿ. ಇನ್ನು ಸಂಸ್ಥೆಗಳು ಮತ್ತು ಪ್ರಧಾನ ಕಚೇರಿಗಳು, ರಾಷ್ಟ್ರಸಂಘ ಜಿನೇವಾ, ವಿಶ್ವಸಂಸ್ಥೆ ಎಲ್ಲೈತಪ್ಪ ಅಂತಂದ್ರೆ ಅದರ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ನ್ಯೂಯಾರ್ಕ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ನೆದರ್ಲ್ಯಾಂಡ್ನ ಹೇಗ್ನಲ್ಲಿ, ಸಚಿವಾಲಯ ನ್ಯೂಯಾರ್ಕ್, ಆಹಾರ ಮತ್ತು ಕೃಷಿ ಸಂಸ್ಥೆ ರೋಮ್, ವಿಶ್ವ ಆರೋಗ್ಯ ಸಂಸ್ಥೆ ಜಿನೇವಾ, ಯುನೆಸ್ಕೋ ಪ್ಯಾರಿಸ್ನಲ್ಲಿದೆ ರೀ, IMF ವಾಷಿಂಗ್ಟನ್ನಲ್ಲಿದೆ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ IBRD ಎಲ್ಲಿದೆಪ್ಪ, ಇದ್ರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತಂದ್ರೆ ವಾಷಿಂಗ್ಟನ್. ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘ ಎಲ್ಲಿದೆ ಅಂತ ಅಥವಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಜಿನೇವಾ. ವಿಶ್ವ ವ್ಯಾಪಾರ ಸಂಘ ಇದರ ಕೇಂದ್ರ ಕಚೇರಿ ಜಿನೇವಾ. ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಇದರ ಒಂದು ಕೇಂದ್ರ ಕಚೇರಿ ಲಂಡನ್. ಸಾರ್ಕ್ ಇದರ ಒಂದು ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡು ಅಂತೇಳಿ ನೋಡ್ತೀವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, 1971ರಲ್ಲಿ 20 ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಅಂತ ಕೇಳೋಣ. ಸರಿಯಾದ ಉತ್ತರ ಭಾರತ ಮತ್ತು ರಷ್ಯಾ ರೀ. 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ ಮೈತ್ರಿ ಮತ್ತು ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವ್ರಿ. 1961ರಲ್ಲಿ ಗೋವಾ ವಿಮೋಚನೆಯ ಸಂದರ್ಭದಲ್ಲಿ ಸೋವಿಯತ್ ರಷ್ಯಾ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಸಹಕಾರ ನೀಡಿತು. 1962ರಲ್ಲಿ ಚೈನಾ ದಾಳಿಯನ್ನು ಸೋವಿಯತ್ ರಷ್ಯಾ ಖಂಡಿಸಿತ್ತು. 1966ರಲ್ಲಿ ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ಸಹಕರಿಸಿತು ಅಂತೇಳಿ ನೋಡ್ತೇವ್ರಿ. ಇನ್ನು ಸೋವಿಯತ್ ರಷ್ಯಾ ಸಹಕಾರದಿಂದ ಭಾರತದಲ್ಲಿ ಸ್ಥಾಪಿತವಾದ ಉಕ್ಕಿನ ಕಾರ್ಖಾನೆಗಳು ಬಿಲ್ವಾ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳು ಅಂತೇಳಿ ನೋಡ್ತೇವ್ರಿ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತಿದೆ ಅಂತೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ, ನಮ್ಮ ಸಂವಿಧಾನದ 42ರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ ಅಳವಡಿಸಲಾಗಿದೆ. ಬಿ,
ಸಂವಿಧಾನದ ಪರಿಚ್ಛೇದ 51A ರಲ್ಲಿ ಮೂಲಭೂತ ಕರ್ತವ್ಯಗಳು ಸೇರಿಸಲ್ಪಟ್ಟಿವೆ ಅಂತೇಳಿ ಹೇಳ್ಯಾನ್ರಿ. ಇಲ್ಲಿ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾಗುತ್ತದೆ. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಕರ್ತವ್ಯರಹಿತ ಹಕ್ಕಿಗೆ ಪ್ರಾಮುಖ್ಯತೆಯಾಗಲಿ ಮೌಲ್ಯವಾಗಲಿ ಇರುವುದಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ 4A ಭಾಗ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯಂತೆ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಎರವಲು ಪಡೆಯಲಾಗಿದೆ. 1976ರಲ್ಲಿ ನೇಮಿಸಿದ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಜಾರಿಯಾಗಿದೆ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ತೇವ್ರಿ, ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳ್ತಾನ. ಅದು 1955. ಭಾರತ ಸರ್ಕಾರದ ಪ್ರಮುಖ ಕಾಯ್ದೆಗಳು ಅಂತ ನೋಡ್ತೇವ್ರಿ. 1948 ಕನಿಷ್ಠ ಕೂಲಿ ಕಾಯ್ದೆ, 1951 ಭೂ ಸುಧಾರಣಾ ಕಾಯ್ದೆ, 1955 ಭಾರತೀಯ ಪೌರತ್ವ ಕಾಯ್ದೆ. ಇನ್ನು 1955ರಲ್ಲಿ ಹಿಂದೂ ಉತ್ತರಾಧಿಕಾರತ್ವದ ಕಾಯ್ದೆ, 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ. ಇದನ್ನು 1976ರಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಯಿತು. ಇನ್ನು 1956ರಲ್ಲಿ ಅನೈತಿಕ ವ್ಯವಹಾರ ನಿಷೇಧ ಕಾಯ್ದೆ, 1956 ರಾಜ್ಯ ಪುನರ್ರಚನಾ ಕಾಯ್ದೆ, 1961 ಆದಾಯ ತೆರಿಗೆ ಕಾಯ್ದೆ, 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ, 1962ರಲ್ಲಿ ಸರಕು ಸೇವಾ ಕಾಯ್ದೆ, 1976ರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ 1986ರಲ್ಲಿ ಗ್ರಾಹಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿ, 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ, 1987ರಲ್ಲಿ ಸತಿ ನಿಷೇಧ ಕಾಯ್ದೆ, 1993ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ರೀ, 1993ರಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ, 2001ರಲ್ಲಿ ಭಯೋತ್ಪಾದನಾ ನಿಷೇಧ ಕಾಯ್ದೆ, 2005 ಕೌಟುಂಬಿಕ ದೌರ್ಜನ್ಯ ಕಾಯ್ದೆ, 2005 ಮಾಹಿತಿ ಹಕ್ಕು ಅಧಿನಿಯಮ, 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಕಾಯ್ದೆ ಆಯ್ತು ರೀ. ಇದು ಜಾರಿಯಾಗಿದ್ದು ಏಪ್ರಿಲ್ 1, 2010ರಂದು. ಇನ್ನು 2017 ಜುಲೈ 1ರಂದು ಏಕರೂಪ ತೆರಿಗೆ ಕಾಯ್ದೆ ಅಂತೇಳಿ ನೋಡ್ತೀವ್ರಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಅಂತ ಕೇಳ್ತಾನ. ಬೆಂಗಳೂರು ಮತ್ತು ಹೈದರಾಬಾದ್. ವಾಯುಪಡೆಗೆ ತರಬೇತಿ ನೀಡುವ ಎರಡು ಪ್ರಮುಖ ಕೇಂದ್ರಗಳು ಬೆಂಗಳೂರು ಮತ್ತು ಹೈದರಾಬಾದ್. ವಾಯುಪಡೆಗೆ ಆಯ್ಕೆಯಾಗಿ ಉಡ್ಡಣದ ತರಬೇತಿ ನೀಡುವ ಅಕಾಡೆಮಿ ದುಂಡಿ ಘಾಟ್. ಆಡಳಿತ ಮತ್ತು ತಂತ್ರಜ್ಞಾನ ತರಬೇತಿ ಕೇಂದ್ರಗಳು ಬೆಂಗಳೂರು ಮತ್ತು ಕೊಯಮತ್ತೂರು. ವಾಯುದಳದ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂಥೇಳಿ ಕೇಳ್ಯಾನ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಾಮಾಜಿಕ ಐಕ್ಯತೆ ಮತ್ತು ಸರಳತೆ ಅಂತ ಹೇಳ್ರಿ. ಇನ್ನು ಗ್ರಾಮ ಸಮುದಾಯದ ಲಕ್ಷಣಗಳನ್ನು ನೋಡೋದಾದರೆ, ಮೊದಲನೇದು ಚಿಕ್ಕ ಗಾತ್ರದ ಸಮುದಾಯ, ಅನ್ಯೋನ್ಯ ಸಂಬಂಧಗಳು, ಸಾಮಾಜಿಕ ಐಕ್ಯತೆ, ಅನೌಪಚಾರಿಕ ನಿಯಂತ್ರಣ, ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ, ಕೃಷಿಯ ಪ್ರಾಧಾನ್ಯತೆ, ನಿಸರ್ಗದ ಪ್ರಭಾವ, ನೆರೆಹೊರೆಯ ಪ್ರಭಾವ, ಸರಳತೆ, ಅತಿಯಾದ ಧರ್ಮಶ್ರದ್ಧೆ, ಸಾಂಪ್ರದಾಯಿಕ ದೃಷ್ಟಿಕೋನ, ವ್ಯಾಪಕವಾಗಿ ಕಂಡುಬರುವ ಜಾತಿ ವ್ಯವಸ್ಥೆ, ಅನಕ್ಷರತೆ ಮತ್ತು ಬಡತನ. ಇವೆಲ್ಲವುಗಳು ಕೂಡ ಗ್ರಾಮ ಸಮುದಾಯದ ಲಕ್ಷಣಗಳು ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ, ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು. ಬಿ,
ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಅಂತ ಕೇಳ್ತಾನ. ಇದಕ್ಕೆ ಸರಿಯಾದ ಉತ್ತರ ಹರ್ಬರ್ಟ್ ಸ್ಪೆನ್ಸರ್ ಅಂಥೇಳಿ ನೋಡ್ತೇವ್ರಿ. ಇವರು 19ನೇ ಶತಮಾನದ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರಾಗಿದ್ದರು ರೀ. ಇವರು ಸಮಾಜದ ವಿಕಾಸವನ್ನು ಕುರಿತು ಅಧ್ಯಯನ ಮಾಡಿದರು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಅಗಸ್ಟ್ ಕಾಮ್ಟೆ, ಸಮಾಜಶಾಸ್ತ್ರದ ಪಿತಾಮಹ ಅಂಥೇಳಿ ನೋಡ್ತೇವ್ರಿ ಅಗಸ್ಟ್ ಕಾಮ್ಟೆರವರನ್ನು. ಇವರು ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂದು ಕರೆದರು. ಎಮಿಲಿ ಡರ್ಕಿಮ್, ಇವರು ಫ್ರಾನ್ಸ್ನ ಸಮಾಜಶಾಸ್ತ್ರಜ್ಞರು. ಇವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಇವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂಥೇಳಿ ಕರೀತಾರ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಮ್ಯಾಕ್ಸ್ ವೆಬರ್, ಜರ್ಮನಿಯ ಸಮಾಜಶಾಸ್ತ್ರಜ್ಞರು. ಅರ್ಥಶಾಸ್ತ್ರ, ತತ್ವಶಾಸ್ತ್ರ ಮತ್ತು ಇತಿಹಾಸಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು. ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ರಿಲಿಜನ್ನ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಮಾಡಿದರು ಅಂಥೇಳಿ ನೋಡ್ತೇವ್ರಿ. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಅಥವಾ ಕೆಳಗಿನ ವಾಕ್ಯಗಳನ್ನು ಓದಿರಿ. ಎ, ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ. ಬಿ, ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ. ಈ ಮೇಲಿನ ಲಕ್ಷಣಗಳು ಸಂಬಂಧಿಸಿರುವುದು ಅಂತ ಕೇಳ್ಯಾನ್ರಿ. ಇದಕ್ಕೆ ಸರಿಯಾದ ಉತ್ತರ ಕೈಗಾರಿಕಾ ಸಮಾಜ ಅಂಥೇಳಿ ನೋಡ್ತೇವ್ರಿ. ಹಾಗಾದರೆ ಕೈಗಾರಿಕಾ ಸಮಾಜದ ಲಕ್ಷಣಗಳು ಯಾವುವು ನೋಡೋಣ್ರಿ. ಲಕ್ಷಣಗಳು: ಹೊಸ ಹೊಸ ಶೋಧನೆಗಳು ಸಾಮಾಜಿಕ ಪರಿವರ್ತನೆಯನ್ನೇ ಸೃಷ್ಟಿಸಿದವು. ಹಬೆಯ ಯಂತ್ರ, ಆಂತರಿಕ ದಹನಯಂತ್ರ, ವಿದ್ಯುತ್ ಶಕ್ತಿ, ಅಣುಶಕ್ತಿ ಮುಂತಾದ ಬಹುವ್ಯಾಪಕ ಸ್ವರೂಪದ ಸಾಮಾಜಿಕ ಮತ್ತು ಆರ್ಥಿಕ ಪರಿವರ್ತನೆ ತಂದಿದೆ ಮತ್ತು ತರುತ್ತಲಿವೆ. ಕೈಗಾರಿಕೆಗಳನ್ನು ಸ್ಥಾಪಿಸಿರುವ ನಗರಗಳಿಗೆ ಉದ್ಯೋಗ ಹುಡುಕಿಕೊಂಡು ಜನವಲಸೆ ಬರುತ್ತಾರೆ. ಆದುದರಿಂದ ಜನಸಂಖ್ಯೆ ಪ್ರಮಾಣ ಜಾಸ್ತಿ. ಕೈಗಾರಿಕೆಗಳನ್ನು ನಡೆಸಲು ಶ್ರಮ ವಿಭಜನೆ ಅಗತ್ಯವಾಗಿದೆ. ಶ್ರಮ ವಿಭಜನೆ ಎಂದರೆ ಕೌಶಲ್ಯದ ಆಧಾರದ ಮೇಲೆ ಕೆಲಸ ವಿಂಗಡಿಸುವುದು. ಕೈಗಾರಿಕಾ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡುಬರುತ್ತದೆ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸಿದ ನಮ್ಮ ಸಂವಿಧಾನದ ವಿಧಿ ಅಂತ ಕೇಳೋಣ. ಇದಕ್ಕೆ ಸರಿಯಾದ ಉತ್ತರ 24ನೆಯ ವಿಧಿ. ವಿಧಿ 24 ಏನನ್ನ ಹೇಳುತ್ತಪ್ಪ ಅಂತಂದ್ರೆ, ಈ ವಿಧಿಯು 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸಂವಿಧಾನದ ರಾಜ್ಯ ನಿರ್ದೇಶಕ ಸೂತ್ರಗಳ ಪ್ರಕಾರ ಮಕ್ಕಳ ಹಿತ ಸಂರಕ್ಷಣೆಯನ್ನು ಸಾಧಿಸುವ ಹೊಣೆಗಾರಿಕೆ ಸರ್ಕಾರಕ್ಕಿದೆ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು ಕೇಳೋಣ. ಅದಕ್ಕೆ ಸರಿಯಾದ ಉತ್ತರ ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು ಮತ್ತು ಮನೆ ಕೆಲಸಗಾರರು ಅಂಥೇಳಿ ನೋಡ್ತೇವ್ರಿ. ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಖಾಸಗಿ ಕಂಪನಿ, ಕಾರ್ಖಾನೆ, ಸರ್ಕಾರಿ ಇಲಾಖೆಗಳಲ್ಲಿನ ಕೆಲಸಗಾರರು. ಇನ್ನು ಅಸಂಘಟಿತ ಕೆಲಸಗಾರರು ಅಂತಂದರೆ ಮನೆ ಕೆಲಸಗಾರರು, ಕೃಷಿ ಕಾರ್ಮಿಕರು ಮತ್ತು ತರಕಾರಿ ಮಾರಾಟಗಾರರು. ಇವರು ಅಸಂಘಟಿತ ಕೆಲಸಗಾರರು ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ, ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಯಾವುದು ಅಂತ ಕೇಳ್ಯಾನ್ರಿ. ಸುಪ್ತ ಜ್ವಾಲಾಮುಖಿ. ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ವೆಸುವಿಯಸ್ ಮತ್ತು ಕಿಲಿಮಂಜರೋ ಅಂತೇಳಿ ನೋಡ್ತೇವ್ರಿ. ಇನ್ನು ಜಾಗೃತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ ಮತ್ತು ಸುಪ್ತ ಜ್ವಾಲಾಮುಖಿಗಳು ಯಾವುವು ಅಂಥೇಳಿ ನೋಡೋಣ್ರಿ. ಜಾಗೃತ ಜ್ವಾಲಾಮುಖಿಗಳು ಫಿಲಿಪೈನ್ಸ್ ದ್ವೀಪದ ಪಿನಾಟುಬೋ, ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ, USA ಸೇಂಟ್ ಹೆಲೆನಾ, ಹವಾಯಿ ದ್ವೀಪದ ಮೌನ ಲೋವಾ ಅಂಥೇಳಿ ನೋಡ್ತೇವ್ರಿ. ಇನ್ನು ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಯಾವಪ್ಪ ಅಂತಂದ್ರೆ ಇಟಲಿಯ ಮೌಂಟ್ ವಿಸುವಿಯಸ್, ಜಪಾನ್ನ ಫ್ಯೂಜಿಯಾಮಾ, ಇಂಡೋನೇಷ್ಯಾದ ಕ್ರಕಟೋವಾ, ತಾಂಜೇನಿಯಾದ ಕಿಲಿಮಂಜಿರೋ. ಇನ್ನು ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಯಪ್ಪ ಅಂತಂದ್ರೆ ಅರ್ಜೆಂಟೈನಾದ ಅಕಾಂಗುವಾ, ತಾಂಜೇನಿಯಾದ ಗೋರಾಂಗೋರೋ, ಸ್ಕಾಟ್ಲ್ಯಾಂಡಿನ ಅರ್ಥರ್ ಸೀಟ್ ಅಂತೇಳಿ ನೋಡ್ತೇವ್ರಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಸಂಚಯವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು ಅಂತ ಕೇಳ್ಯಾನ. ಇದಕ್ಕೆ ಸರಿಯಾದ ಉತ್ತರ ಪಾರ್ಶ್ವಶಿಲಾನಿಚಯ ಅಂತೇಳಿ ನೋಡ್ತೇವ್ರಿ.
ಶಿಲಾನಿಚಯಗಳು ಹಿಮನದಿಯ ಸವಕಳೀಕರಣ ಪ್ರದೇಶದಲ್ಲಿ ಕಂಡುಬರುತ್ತವೆ ರೀ. ಇವು 4 ವಿಧಗಳಲ್ಲಿ ನೋಡ್ತೇವೆ ರೀ. ಯಾವುವು? ಮೊದಲನೇದು ಪಾರ್ಶ್ವಶಿಲಾನಿಚಯ. ಇದು ಹಿಮನದಿಯ ಕಣಿವೆಯುದ್ದಕ್ಕೂ ಎರಡೂ ದಡಗಳಲ್ಲಿ ಶಿಲಾವಸ್ತುಗಳನ್ನು ಸಂಚಯಿಸುವುದರ ಮೂಲಕ ಉಂಟಾಗುತ್ತದೆ. ಎರಡನೇದ್ದು ಮಧ್ಯಶಿಲಾನಿಚಯ. ಇದು ಎರಡು ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವಶಿಲಾನಿಚಯಗಳು ಪರಸ್ಪರ ಒಗ್ಗೂಡಿದ್ದು ಅದಾನಂತರ ಈ ಮಧ್ಯಶಿಲಾನಿಚಯ ನಿರ್ಮಾಣಗೊಳ್ಳುತ್ತದೆ ರೀ. ನೆಕ್ಸ್ಟ್ ತಳದ ಶಿಲಾನಿಚಯ. ಹಿಮನದಿಯ ಕಣಿವೆಯ ತಳಭಾಗದಲ್ಲಿ ಶಿಲಾವಸ್ತುಗಳು ಸಂಚಯವಾಗುವುದು ರೀ. ಇನ್ನು ಅಂತ್ಯಶಿಲಾನಿಚಯವೆಂದರೆ ಇವು ಹಿಮನದಿಯ ಅಂತ್ಯಭಾಗದಲ್ಲಿ ಸಂಚಯನಗೊಳ್ಳುತ್ತವೆ ಅಂಥೇಳಿ ನೋಡ್ತೀವಿ ರೀ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತೀವಿ ರೀ. ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳವರೆಗೆ ಕಂಡುಬರುವ ಒತ್ತಡ ಪಟ್ಟಿ ಯಾವುದು ಅಂತ ಕೇಳ್ಯಾನ. ಅದಕ್ಕೆ ಸರಿಯಾದ ಉತ್ತರ ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂಥೇಳಿ ನೋಡ್ತೇವ್ರಿ. ಪ್ರಪಂಚದಲ್ಲಿ ಒಟ್ಟು ನಾವು 7 ಅಥವಾ ಗೋಳದ ಮೇಲೆ 7 ಒತ್ತಡ ಪಟ್ಟಿಗಳನ್ನು ನೋಡ್ತೇವ್ರಿ. ಮೊದಲನೇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ. ಇದು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳವರೆಗೆ ಕಂಡುಬರುತ್ತದೆ. ಈ ಪಟ್ಟಿಯು ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು. ಇದರಿಂದ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಮತ್ತು ಅದರ ಚಲನೆ ಕಡಿಮೆಯಾಗಿರುತ್ತದೆ. ಈ ವಲಯವು ಪ್ರಶಾಂತವಾಗಿದ್ದು ಲಘುಮಾರುತಗಳಿಂದ ಕೂಡಿರುತ್ತದೆ ಲಘುಮಾರುತಗಳಿರುವುದರಿಂದ ಇದನ್ನು ಶಾಂತವಲಯ ಅಥವಾ ಡೋಲ್ಡ್ರಮ್ ಅಂಥೇಳಿ ಕರೀತಾರೆ. ಇನ್ನು ಈ ಪ್ರದೇಶವನ್ನು ಅಂತರ ಉಷ್ಣ ಸಂಧಿ ವಲಯವೆಂದು ಕೂಡ ಕರೆಯುವರು. ವಾಣಿಜ್ಯ ಮಾರುತಗಳು ಈ ವಲಯದಲ್ಲಿ ಬಂದು ಸಂಧಿಸುತ್ತವೆ ಅಂಥೇಳಿ ನೋಡ್ತೇವ್ರಿ. ಇನ್ನು ಎರಡನೇದ್ದು ಉತ್ತರ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಇದು 30 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಕಂಡುಬರುತ್ತದೆ. ಈ ವಲಯವನ್ನು ಅಶ್ವ ಅಕ್ಷಾಂಶಗಳು ಅಂಥೇಳಿ ಕರೀತಾರ. ಇನ್ನು ಮೂರನೇದು ಯಾವುದಪ್ಪ ಅಂತಂದ್ರೆ ದಕ್ಷಿಣ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಈ ಪಟ್ಟಿಯು 30 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳವರೆಗೆ ಕಂಡುಬರುತ್ತದೆ. ನಾಲ್ಕನೇದ್ರಿ ಉತ್ತರ ಉಪಧ್ರುವೀಯ ಕಡಿಮೆ ಒತ್ತಡದ ಪಟ್ಟಿ. ಈ ಪಟ್ಟಿಗಳು 60 ಡಿಗ್ರಿ ಉತ್ತರದ ಅಕ್ಷಾಂಶದಿಂದ 65 ಡಿಗ್ರಿ ಉತ್ತರದ ಅಕ್ಷಾಂಶಗಳವರೆಗೆ ಕಂಡುಬರುತ್ತವೆ. ಇನ್ನು ದಕ್ಷಿಣದ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಯು 60 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 65 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳವರೆಗೆ ಕಂಡುಬರುತ್ತದೆ. ಇಲ್ಲಿ ಚಂಡಮಾರುತಗಳು ವಿಶೇಷವಾಗಿ ಚಳಿಗಾಲದಲ್ಲಿ ಕಂಡುಬರುತ್ತವೆ ಅಂತೇಳಿ ನೋಡ್ತೇವ್ರಿ. ಇನ್ನು ಆರನೇದ್ದು ಉತ್ತರ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಇದು 80 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಧ್ರುವದವರೆಗೆ ಕಂಡುಬರುತ್ತದೆ. ಏಳನೇದ್ದು ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. 80 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 90 ಡಿಗ್ರಿ ದಕ್ಷಿಣದ ಧ್ರುವದವರೆಗೆ ಕಂಡುಬರುತ್ತದೆ ಅಂಥೇಳಿ ನೋಡ್ತೇವ್ರಿ. ಇನ್ನೊಂದು ಪ್ರಮುಖವಾದ ಅಂಶ ಸಮಭಾರ ರೇಖೆಗಳು ಅಂತಂದ್ರೆ ಏನು ಅಂದ್ರೆ ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳನ್ನು ಸಮಭಾರ ರೇಖೆಗಳು ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಏಷಿಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ. ಬಿ. ಯುರೋಪನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪವೆಂದು ಕರೆಯಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಎ ಮತ್ತು ಬಿ ಎರಡೂ ಸರಿ. ಯುರೋಪ್ ಖಂಡ ಏಷಿಯನ್ ಭೂರಾಶಿಗಳಲ್ಲಿ ಯುರೋಪ ಒಂದು ದೊಡ್ಡ ಪರ್ಯಾಯ ದ್ವೀಪವಾಗಿದೆ. ಈ ಖಂಡಗಳಲ್ಲಿ
ಹಲವು ಪರ್ಯಾಯ ದ್ವೀಪಗಳು ಕಂಡುಬರುತ್ತವೆ. ಆದ್ದರಿಂದ ಇದನ್ನು ಯುರೋಪನ್ನು ಪರ್ಯಾಯ ದ್ವೀಪ ಅಂತೇಳಿ ಕರೀತಾರೆ. ಯುರೋಪ್ ಖಂಡದ ಅತಿ ಎತ್ತರವಾದ ಬಿಂದು ಯಾವುದಪ್ಪ ಅಂತಂದ್ರೆ ಮೌಂಟ್ ಎಲ್ಬ್ರೂಸ್ ಶಿಖರ. ಇದು ಕಕಾಸಸ್ ಪರ್ವತ ಸರಣಿಯಲ್ಲಿ ಕಂಡುಬರುತ್ತದೆ. ಇನ್ನು ಅತ್ಯಂತ ತಗ್ಗಾದ ಸ್ಥಳ ಕ್ಯಾಸ್ಪಿಯನ್ ಸಮುದ್ರ. ಯುರೋಪಿನ ಪೂರ್ವಕ್ಕೆ ಏಷ್ಯಾ ಖಂಡವಿದ್ದು ಅದನ್ನು ಯೂರಲ್ಸ್ ಪರ್ವತ, ಕಕಾಸಸ್ ಪರ್ವತ ಮತ್ತು ಕ್ಯಾಸ್ಪಿಯನ್ ಸಮುದ್ರಗಳು ಯುರೋಪಿನಿಂದ ಬೇರ್ಪಡಿಸುತ್ತವೆ. ದಕ್ಷಿಣಕ್ಕೆ ಆಫ್ರಿಕಾ ಖಂಡವಿದೆ. ಯುರೋಪ್ ಮತ್ತು ಏಷ್ಯಾಗಳ ನಡುವಣ ಸುಭದ್ರ ಗಡಿಗಳಾಗಿರುವುದರಿಲ್ಲ. ಹೀಗಾಗಿ ಇದನ್ನು ಯುರೇಷ್ಯಾ ಎಂದು ಕರೆಯುವರು. ಪ್ರಪಂಚದ ಎರಡನೇ ಚಿಕ್ಕ ಭೂಖಂಡವಾಗಿದೆ. ಇನ್ನು ಯುರೋಪ್ ಏಷ್ಯಾ ಖಂಡದ ಪರ್ಯಾಯ ದ್ವೀಪ. ಇದು 3 ಕಡೆ ನೀರಿನಿಂದ ಆವೃತವಾಗಿದೆ ಅಂತೇಳಿ ನೋಡ್ತೇವ್ರಿ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಮುದ್ರ, ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರ ಅಂಥೇಳಿ ನೋಡ್ತೇವ್ರಿ. ಇನ್ನು 2015ರಲ್ಲಿ ಪ್ರಶ್ನೆ ಕೇಳಿದ್ದೀನಿ ರೀ, ಡಾಗರ್ ಬ್ಯಾಂಕ್ ಅಂದ್ರೆ ಏನು ಅಂಥೇಳಿ ಪ್ರಶ್ನೆ ಕೇಳಿದ್ದೀನಿ ರೀ. ಇಲ್ಲಿ ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ಗಳು ಉತ್ತರ ಸಮುದ್ರದ 2 ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳಾಗಿದ್ದವು ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ರಾಖಿ ಮತ್ತು ಅಲಾಸ್ಕಾ ಪರ್ವತ ಶ್ರೇಣಿಗಳು ಇರುವುದು ಎಲ್ಲಿ ಅಂತ ಕೇಳ್ಯಾನ. ಅದು ಉತ್ತರ ಅಮೇರಿಕಾ. ಉತ್ತರ ಅಮೇರಿಕಾವು ಇತ್ತೀಚೆಗೆ ಕಂಡುಹಿಡಿದ ಖಂಡವಾಗಿದೆ. ಉತ್ತರ ಅಮೇರಿಕಾ ಸಂಪೂರ್ಣವಾಗಿ ಸಮಭಾಷಿಕ ವೃತ್ತದಲ್ಲಿ ನೆಲೆಗೊಂಡಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ದಕ್ಷಿಣದಲ್ಲಿ, ಉತ್ತರ ಮೇರು ವೃತ್ತ ಅಂದರೆ 66 ಉತ್ತರ ಆರ್ಕ್ಟಿಕ್ ವೃತ್ತವು ಉತ್ತರದಲ್ಲಿ ಹಾದು ಹೋಗಿದೆ. ಯಾವ ಒಂದು ಖಂಡದಲ್ಲಿಪ್ಪ ಅಂತಂದ್ರೆ ಉತ್ತರ ಅಮೇರಿಕಾ ಖಂಡದಲ್ಲಿ. ಉತ್ತರ ಅಮೇರಿಕಾ ಮತ್ತು ಏಷ್ಯಾವನ್ನು ಬೇರ್ಪಡಿಸುವ ಜಲಸಂಧಿ ಬೇರಿಂಗ್ ಜಲಸಂಧಿ ಅಂಥೇಳಿ ನೋಡ್ತೇವ್ರಿ. ಇನ್ನು ಪನಾಮಾ ಭೂಕಂಠದಿಂದಾಗಿ ಇದು ದಕ್ಷಿಣ ಅಮೇರಿಕಾದೊಂದಿಗೆ ಭೂ ಸಂಪರ್ಕ ಹೊಂದಿದೆ. ಆರ್ಕ್ಟಿಕ್ ಮಹಾಸಾಗರಗಳಲ್ಲಿ ಅತಿದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪವಾಗಿದೆ ಅಂತೇಳಿ ನೋಡ್ತೇವ್ರಿ. ಇಲ್ಲಿ ಕಂಡುಬರುವ ಪ್ರಮುಖ ಪರ್ವತ ಸರಣಿ ಅಥವಾ ಶ್ರೇಣಿಗಳು ಯಾವುವು ಅಂತಂದರೆ ರಾಕಿ, ಅಲಾಸ್ಕಾ, ಮ್ಯಾಕ್ಕ್ಲೀನೆ ಪರ್ವತಗಳು. ರಾಕಿ ಪರ್ವತ ಸರಣಿಯಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಮ್ಯಾಕ್ಕ್ಲೀನೆ. ಇನ್ನು ಅತಿ ತಗ್ಗಾದ ಭಾಗ ಮೃತ್ಯು ಕಣಿವೆ ಅಂತೇಳಿ ನೋಡ್ತೇವ್ರಿ. ಕೊಲರಾಡೋ ನದಿಯು ಕೊಲರಾಡೋ ಪ್ರಸ್ಥಭೂಮಿಯ ಮೂಲಕ ಮಹಾಕಂದರ ಅಂದರೆ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಿಸಿದೆ. ಈ ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತೇಳಿ ಕರೀತಾರೆ. ಇನ್ನು ಓಲ್ಡ್ ಫೇತ್ಫುಲ್ ಗೈಸರ್ ಪ್ರಪಂಚದ ಹೆಸರಾಂತ ಗೈಸರ್ ಆಗಿದೆ, ಅಂದರೆ ಬಿಸಿ ನೀರಿನ ಬುಗ್ಗೆಯಾಗಿದೆ. ಇದು ಅಮೇರಿಕಾದ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತದೆ ರೀ. ಇನ್ನು ಉತ್ತರ ಅಮೇರಿಕಾದ ಸರೋವರಗಳನ್ನು ಹೋಮ್ಸ್ ಎನ್ನುವರು. ಸುಪೀರಿಯರ್ ಸರೋವರವು ಮಹಾಸರೋವರಗಳಲ್ಲಿ ದೊಡ್ಡದಾಗಿದ್ದು ವಿಶ್ವದ ಅತಿದೊಡ್ಡ ಸಿಹಿ ನೀರಿನ ಸರೋವರವಂತೇಳಿ ನಾವು ನೋಡ್ತೇವ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳಿದ್ದ. ಸರಿಯಾದ ಉತ್ತರ ಪರಿವರ್ತನಾ ಮಂಡಲ. ವಾಯುಮಂಡಲದ ಸಂಯೋಜನೆ. ವಾಯುಗೋಳವು ವಿವಿಧ ಬಗೆಯ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಮಿಶ್ರಣವಾಗಿದೆ. ಸಾರಜನಕ 70.08%, ಆಮ್ಲಜನಕ 20.94% ರೀ, ಆರ್ಗಾನ್ 0.93%, ಇಂಗಾಲದ ಡೈಆಕ್ಸೈಡ್ 0.3% ರೀ, ಇನ್ನು ಓಝೋನ್ 0.00005% ಒಳಗೊಂಡಿದೆ ರೀ. ವಾಯುಮಂಡಲ ಭೂಮಿಯಿಂದ 1600 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಆದರೆ 99% ವಾಯುವಿನ ಸಾಂದ್ರತೆಯು ಭೂಮಿಯಿಂದ 32 ಕಿಲೋಮೀಟರ್ ಎತ್ತರದ ಒಳಗಡೆ ಇದೆ ಅಂತೇಳಿ ನೋಡ್ತೇವ್ರಿ. ವಾಯುಗೋಳದ ಪದರುಗಳು ಅಥವಾ ಸ್ತರಗಳು. ಪರಿವರ್ತನಾ ಮಂಡಲ ಮೊದಲನೇದ್ರಿ. ವಾಯುಗೋಳದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ. ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರವಾಗಿದೆ.
ಧ್ರುವ ಪ್ರದೇಶದ ಬಳಿ 8 ಕಿಲೋಮೀಟರ್ ಎತ್ತರವಾಗಿದೆ. ಈ ವಲಯದಲ್ಲಿ ಹವಾಮಾನದ ಮೂಲಾಂಶಗಳಾದ ಉಷ್ಣಾಂಶ, ಒತ್ತಡ, ಮಾರುತಗಳು, ಮೋಡ, ಮಳೆ ಮುಂತಾದ ಅಂಶಗಳು ಕಂಡುಬರುತ್ತವೆ. ಹವಾಮಾನದ ಎಲ್ಲ ಬದಲಾವಣೆ ಕಂಡುಬರುವುದು ಈ ವಲಯದಲ್ಲಿ ಮಾತ್ರ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡದ ಪ್ರಮಾಣ ಕಡಿಮೆಯಾಗುತ್ತದೆ. ಎಷ್ಟಪ್ಪ ಅಂತಂದ್ರೆ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ ರೀ. ಇನ್ನು ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲದ ನಡುವಿನ ಗಡಿ ಯಾವುದಪ್ಪ ಅಂತಂದ್ರೆ ಪರಿವರ್ತನಾ ವಿರಾಮ ಅಂತೇಳಿ ನೋಡ್ತೇವ್ರಿ. ಎರಡನೇದ್ದು ಸಮೋಷ್ಣ ಮಂಡಲ. ವಾಯುಮಂಡಲದ ಎರಡನೆಯ ಪದರು 50 ಕಿಲೋಮೀಟರ್ ಎತ್ತರದವರೆಗೆ ಹಬ್ಬಿದೆ. ನೀರಾವಿ, ಧೂಳಿನ ಕಣಗಳಿಂದ ಮುಕ್ತವಾಗಿದೆ. ಇಲ್ಲಿ ಮೋಡಗಳು ಇರುವುದಿಲ್ಲ ಅಂಥೇಳಿ ನೋಡ್ತೇವ್ರಿ. ನೆಕ್ಸ್ಟ್ ಪಾಯಿಂಟ್, ಪರಿವರ್ತನಾ ಮತ್ತು ಮಧ್ಯಂತರ ಮಂಡಲಗಳ ನಡುವೆ ಕಂಡುಬರುತ್ತದೆ. ಈ ಒಂದು ಪದರದಲ್ಲಿ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾಗಿದೆ. ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ. ಜೊತೆಗೆ ಓಝೋನ್ ಸ್ತರವು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಅಲ್ಟ್ರಾವೈಲೆಟ್ ಹೀರುವಿಕೆ ಅಥವಾ ಹೀರಿಕೊಳ್ಳಲು ಸಹಾಯಕವಾಗಿದೆ ರೀ. ಇದು ಭೂಮಿಯ ಮೇಲಿನ ಜೀವಿಗಳ ಉಳಿವಿಗೆ ಕಾರಣವಾಗಿದೆ. ಇಲ್ಲಿ ವಾಯು ವಿರಳವಾಗಿದ್ದು ಉಷ್ಣತೆಯು ಸ್ಥಿರವಾಗಿರುತ್ತದೆ. ಎಲ್ಲ ಬಗೆಯ ಹವಾಮಾನಗಳಿಂದ ಮುಕ್ತವಾಗಿದೆ. ಸಮೋಷ್ಣ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವಿನ ಗಡಿ ಸಮೋಷ್ಣ ವಿರಾಮ ಅಂತೇಳಿ ನೋಡ್ತೇವ್ರಿ. ಮೂರನೇದ್ದು ಮಧ್ಯಂತರ ಮಂಡಲ 80 ಕಿಲೋಮೀಟರ್ ಎತ್ತರವರೆಗೆ ವಿಸ್ತರಿಸಿದೆ. ಈ ವಲಯದಲ್ಲಿಯೂ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುತ್ತದೆ. ಈ ಪದರು ವಾಯುಮಂಡಲದ ಅತಿ ಶೀತವಾದ ವಲಯವಾಗಿದೆ. ಇಲ್ಲಿ ಸೂರ್ಯನ ಕಿರಣಗಳನ್ನು ಹೀರಲಾರದಷ್ಟು ವಾಯು ವಿರಳವಾಗಿದೆ. ಉಷ್ಣಾಂಶದ ಇಳಿಕೆಯ ಪ್ರಮಾಣ ಈ ಮಂಡಲದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿ ಉಲ್ಕೆಗಳು ಭಸ್ಮವಾಗುತ್ತವೆ ಅಥವಾ ಉಲ್ಕಾಪತನ ಸಂಭವಿಸುವುದು ಈ ಮಧ್ಯಂತರ ಮಂಡಲದಲ್ಲಿ. ಮಧ್ಯಂತರ ಮಂಡಲ ಮತ್ತು ಉಷ್ಣತಾ ಮಂಡಲಗಳ ಮಧ್ಯೆ ಕಂಡುಬರುವುದು ಮಧ್ಯಂತರ ವಿರಾಮ ಅಂತೇಳಿ ನೋಡ್ತೇವ್ರಿ. ನೆಕ್ಸ್ಟ್ ರೀ, ಉಷ್ಣತಾ ಅಥವಾ ಅಯಾನು ಮಂಡಲ. ಈ ಮಂಡಲದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗುತ್ತದೆ. ಇದರ ಒಂದು ಎತ್ತರ 80 ಕಿಲೋಮೀಟರಿಂದ 600 ಕಿಲೋಮೀಟರ್ಗಳವರೆಗೆ. ಈ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತವೆ. ಆದ್ದರಿಂದ ಇದನ್ನು ಅಯಾನು ಮಂಡಲ ಎನ್ನುವರು. ಇಲ್ಲಿ ಅಯಾನುಗಳು ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತವೆ. ರೇಡಿಯೋ ಇಂಜಿನಿಯರಿಂಗ್ ವಲಯವೆಂದು ಕರೆಯುವರು. ಇದು ರೆಡಾರ್ ಮತ್ತು ನಾವಿಕರ ಸಂಪರ್ಕಗಳಿಗೆ ಸಹಕಾರಿಯಾಗಿದೆ. ಈ ವಲಯಕ್ಕೆ ಬಾಹ್ಯಾಕಾಶ ವಲಯ ಎನ್ನುವರು. ಈ ಪದರವು ಧ್ರುವಜ್ಯೋತಿಗಳನ್ನು ಸೃಷ್ಟಿಸುತ್ತದೆ. ಉತ್ತರ ಗೋಳದಲ್ಲಿ ಅರೋರಾ ಬೋರ್ಯಾಲಿಸ್, ದಕ್ಷಿಣ ಗೋಳದಲ್ಲಿ ಅರೋರಾ ಆಸ್ಟ್ರಾಲಿಸ್ ಎಂಬ ಧ್ರುವಜ್ಯೋತಿಗಳನ್ನು ನೋಡ್ತೇವ್ರಿ. ಇನ್ನು ಕೊನೆಯದಾಗಿ ಬರುವುದು ಬಾಹ್ಯಮಂಡಲ. ಬಾಹ್ಯಮಂಡಲ ಇದು ವಾಯುಗೋಳದ ಅಥವಾ ವಾಯುಮಂಡಲದ ಅತ್ಯಂತ ಎತ್ತರದ ಪದರ ಆಗಿದೆ. ವಾಯುಗೋಳದ ಘಟಕಾಂಶಗಳು ವಿರಳವಾಗಿರುತ್ತವೆ ಮತ್ತು ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ. 1958ರಲ್ಲಿ ವಾನ್ ಅಲೆನ್ ಎಂಬುವರು ಕಂಡುಹಿಡಿದಿದ್ದರಿಂದ ವಾನ್ ಅಲೆನ್ ಭೂಸ್ತರ ಅಂಥೇಳಿ ಈ ಬಾಹ್ಯಮಂಡಲಿಗೆ ಕರೀತಾರೆ ಸ್ನೇಹಿತರೆ. ಒಟ್ಟು 2023ರ ಕರ್ನಾಟಕ TETಯಲ್ಲಿನ ಸಮಾಜ ವಿಜ್ಞಾನದ 31 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದೆವರಿ. ಇದರಲ್ಲಿ ಅತಿ ಹೆಚ್ಚಿನ ವಿವರಣೆ ಆಯಿತು ಅಥವಾ ಅನುಪಯುಕ್ತ ಮಾಹಿತಿ ಇತ್ತು ಅಥವಾ ಉಪಯುಕ್ತ ಮಾಹಿತಿ ಇತ್ತು, ಏನಾದರೂ ನಿಮಗೆ ಅನಿಸಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ನನ್ನಿಂದ ಆದಂಥ ತಪ್ಪುಗಳನ್ನು ನಾನು ಸರಿಪಡಿಸ್ಕೋತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.